ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ, RCB ಅನ್ಬಾಕ್ಸಿಂಗ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ನನ್ನ ವ್ಲಾಗ್ನ ಟಿಪ್ಪದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 9:22 ಟ್ರೈನ್ಗೆ ಹೊರಡಬೇಕು. 9:30 ಅದು ಟ್ರೈನ್ ಬಂದಿಲ್ಲ, ಸೊ ವೇಟಿಂಗ್. ಸೊ ನಿಮಗೆ ನೆಕ್ಸ್ಟ್ ನಾನು ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಇದು ನನ್ನ ಔಟ್ಫಿಟ್ ಆಫ್ ದಿ ಡೇ. ಬಿಸಿಲಿಗೆ ಪುಲ್ಲೋವರ್ ಹಾಕೊಂಡಿದ್ದೀನಿ ಬಿಕಾಸ್ ಟ್ಯಾನ್ ಆಗುತ್ತೆ ಬಿಸಿಲುಗೆ ಅಂತ. ಆಮೇಲೆ ನೈಟ್ ಬರಬೇಕಾದ್ರೆ ಚಳಿ ಆಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಇವಾಗ ನಾನು ಚೇತ ಹೊರಡ್ತೀವಿ ಮೆಟ್ರೋಲಿ. ಸೊ ಅಲ್ಲಿ ಹೋದ್ಮೇಲೆ ಸ್ಟೇಡಿಯಮ್ಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಬಾಯ್ ಬಾಯ್. ಅಲ್ವಾ, ನಾನು ನನ್ನ ಫ್ರೆಂಡ್ಸ್ ಸ್ಕೂಟಿ ತೊಗೊಂಡು ಕಬ್ಬನ್ ಪಾರ್ಕ್ ಮೆಟ್ರೋಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ನಮ್ಮ ಮೆಟ್ರೋಲಿ ಇದ್ದವರೆಲ್ಲ ಕಬ್ಬನ್ ಪಾರ್ಕಲ್ಲೇ ಇಳ್ಕೊಂಡ್ರು. ಸೊ ಅದಾದಮೇಲೆ ನಾನು ಚೈತ ಒಂದು ಕಡೆ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕಿತ್ತು, ಇನ್ನೊಂದೆರಡು. ಅದು ಕಲೆಕ್ಟ್ ಮಾಡ್ಕೊಂಡು ಎಲ್ಲೇನು ಕುಡ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನನ್ನ ಫ್ರೆಂಡ್ ಬ್ಯಾಗ್ ತಂದಿದ್ಲು ಅಂತ ಅದನ್ನು ಮತ್ತೆ ಗೇಟ್ 7ಗೆ ಅವ್ರನ್ನ ಕಳಿಸಿದ್ಲು. ಅವಳು ಬರೋ ತನಕ ನಾನು ಇಲ್ಲಿ ಈಚೆ ಕಡೆ ಗೇಟ್ 14 ವೆಯ್ಟ್ ಮಾಡ್ಕೊಂಡಿದ್ದೆ. ಸೊ ಫೈನಲಿ ಒಂದು 4:15 ಒಳಗಡೆ ಹೋಗಿ ರೀಚ್ ಆದೆ ಒಳಗಡೆ. ಸೊ ಒಳಗಡೆ ರೀಚ್ ಆದಮೇಲೆ ಪ್ರಾಕ್ಟೀಸ್ ಸೆಷನ್ ನಡೀತಾ ಇತ್ತು ಎಲ್ಲ ಪ್ಲೇಯರ್ಸ್ದು. ಸೊ ನಾವಿರೋ ಕಡೆ ರಜತ್ ಪಡಿದರ್ ನಮ್ಮ ಕ್ಯಾಪ್ಟನ್ ಅವರು ಬಂದರು. ಸೊ ನಾನು ಕೆಳಗಡೆ ಹೋಗ್ಬಿಟ್ಟು ನಾನು ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೆ. ಅದು ಮಾಡಬೇಕಾದ್ರೆ ಅವ್ರಿಗೆ ಅಲ್ಲಿ 6 ಮತ್ತು ಇದೆಲ್ಲ ಕ್ಯಾಚ್ ಹಿಡಿಯೋಕ್ಕೆ ಅಂತ ಎಲ್ಲ ಬಾಲ್ ಕೊಡಬೇಕಾದ್ರೆ ಆ ಬಾಲ್ ಬಂದ್ಬಿಟ್ಟು ನಮ್ಮ ಕಡೆಗೆ ಬಿದ್ದಿದ್ದು. ಸೊ ಅಲ್ಲಿ ಎಷ್ಟೊಂದು ಜನ ಫ್ಯಾನ್ಸು ಆ ಬಾಲ್ ಇಟ್ಕೊಂಡು ಸೆಲ್ಫಿ ವೀಡಿಯೋಸ್ ಎಲ್ಲ ತೆಕ್ಕೊತಾ ಇದ್ರು. ಸೊ ನಾವು ಇದ್ದಿದ್ದ ಕಡೆ ಜಾಸ್ತಿ ಬಂದಿದ್ದು ರಜತ್ ಪಡಿದರ್ ಆ್ಯಂಡ್ ಕೃನಾಲ್ ಪಾಂಡೆ. Let's go, Liam. Fan celebration event, which is the RCB unboxing presented by Johnny Walker. RCB event ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ವೈಭವೀಕರಣಕ್ಕೆ ಒಂದ್ಸಲ ಜೋರಾಗಿ ಸೊ ಫಸ್ಟ್ ಏಡ್ ಸ್ಟಾರ್ಟ್ ಆಗಿದ್ದು ನಮ್ಮ ಆಲೋಕೆ ಅವರು ಕರ್ನಾಟಕಕ್ಕೋಸ್ಕರ ಒಂದು ಪರ್ಫಾರ್ಮೆನ್ಸ್ ಹಾಡನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಇದಂತೂ ಬ್ಯೂಟಿಫುಲ್ ಆಗಿತ್ತು. ನಾವು ಸ್ವಲ್ಪ ಕೆಳಗಡೆ ಇದ್ವಿ, ನಮಗೆ ಆ ಫ್ಲಾಗಿಂದು ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಬಟ್ ಅಲ್ಲಿ ಪ್ರೊಜೆಕ್ಟರಲ್ಲಿ ಹಾಕ್ದಾಗ ಗೊತ್ತಾಯಿತು ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಅಂತ. ಫುಲ್ ಸ್ಟೇಡಿಯಂ ಫುಲ್ ರೆಡ್ ಆ್ಯಂಡ್ ಯೆಲ್ಲೋ ಆಗಿತ್ತು. ಈ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು.
ಸೊ ಫೈನಲಿ ಅನ್ಬಾಕ್ಸಿಂಗ್ ಈವೆಂಟ್ ಡ್ಯಾನಿ ಸೆಟ್ ಅವರು ಸ್ಟಾರ್ಟ್ ಮಾಡಿದ್ರು. ಎಲ್ಲ ಪ್ಲೇಯರ್ಸ್ನು 1 by 1 ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಬಂದಿದೆ ಯಶ್ ದಯಾಳ್. ಅದಾದಮೇಲೆ 1 by 1 ಎಲ್ಲ ಪ್ಲೇಯರ್ಸು ನಾನೇನು ತೆಗ್ದಿದ್ದೀನಿ, ಎಲ್ಲದು ಹಾಕೋಕೆ ಹೋಗಲ್ಲ. ನಮ್ಮ ಕಿಂಗ್ ಕೊಹ್ಲಿದು ಹಾಕ್ತೀನಿ. ದೇವದತ್ ಪಡಿಕಲ್ದು ಹಾಕೋಕ್ಕಾಗಲಿಲ್ಲ. ಅಷ್ಟರಲ್ಲಿ ನಾನು ಸ್ವಲ್ಪ ಕೆಳಗಡೆ ಏನು ಸೀಟ್ ಚೇಂಜ್ ಮಾಡ್ತಿದ್ದೆ. ಅದಾದಮೇಲೆ ಕಿಂಗ್ ಬಂದಾಗ ಎಲ್ಲ ಕ್ರೌಡ್ ಚೇರ್ ಮಾಡಿದ್ದು ನೀವೇ ನೋಡಿ. ನಮ್ಮ ಆರ್ಸಿಬಿಯ ಸ್ವೀಟ್ ಸುಲ್ತಾನ ಭುವನೇಶ್ವರ್ ಕುಮಾರ್. ಏನು ಮಾಡೋದು, ನನ್ನ ಕರಿಯಲ್ಲ ಇದೆಲ್ಲ ಲವ್ ಸಾಂಗ್ಸ್. ಸೊ ಒಂಚೂರು ವಿಲ್ ಟೇಕ್ ಇಟ್ ಈಸಿ. ಇವತ್ತು ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಐ ಸಾ ಕಪಲ್ ಆಫ್ ಸ್ಟೋರೀಸ್. ಇಟ್ ಸೆಡ್ ಯು ಹ್ಯಾವ್ ಅನ್ ಆಡಬಾರ್ದು ಅಂತ. ಹಾಂ, ಆಡಬಾರ್ದಾ? ಸೊ ಆಫ್ಟರ್ ಸಂಜಿತ್ ಹೆಗ್ಡೆ ನಾವು ಹೊರಗಡೆ ಬಂದುಬಿಟ್ವಿ. ಅದು ನೋಡಿಕೊಂಡು ಅನ್ಬಾಕ್ಸಿಂಗ್ ಇವೆಂಟ್ ಆಗುತ್ತೆ. ಅದಾದಮೇಲೆ ಏನಿಲ್ಲ, ಸ್ವಲ್ಪ ಬೋರ್ ಹೊಡಿತು ಆ್ಯಕ್ಚುಲಿ, ಎಷ್ಟೊಂದು ಬ್ರ್ಯಾಗ್ ಮಾಡೋದು. ಸೊ ಇದಾದಮೇಲೆ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ನಾವು ಊಟಕ್ಕೆ ಅಂತ ಸುಜುಕಿಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆಲ್ಮೋಸ್ಟ್ 10:30 ಆಗಿತ್ತು. ಸೊ ಅಲ್ಲಿಂದ ಮತ್ತೆ ಕಬ್ಬನ್ ಪಾರ್ಕ್ ಮೆಟ್ರೋ ಹೋಗಿ ಮೆಟ್ರೋಯಿಂದ ಲಾಸ್ಟ್ ಟ್ರೈನ್ ಅನಿಸುತ್ತೆ ನಮ್ಮದು, ಸ್ವಲ್ಪ ಖಾಲಿ ಹೊಡಿತಿತ್ತು. ಸೊ ನೀಟಾಗಿ ಊಟ ಮಾಡಿಕೊಂಡು ಮೆಟ್ರೋ ಹೊತ್ಕೊಂಡು ಮನೆಗೆ ಬರೋಷ್ಟರಲ್ಲಿ 11 ಅಥವಾ 11:30 ಆಗೋಗ್ಬಿಟ್ಟಿತ್ತು.
ನಿನ್ನೆ ನಾನು RCB ಅನ್ಬಾಕ್ಸ್ ಇವೆಂಟ್ ಮುಗಿಸ್ಕೊಂಬರೋಷ್ಟು 11:30 ಆಗಿತ್ತು. ಆ್ಯಕ್ಚುಲಿ ನಾವು ಒಂದು 9 o'clockಗೆ ಎದ್ದು ಬಂದ್ವಿ. ಸಂಜಿತ್ ಹೆಗ್ಡೆ ಕಾನ್ಸರ್ಟ್ ಆಗಿದ ತಕ್ಷಣ ನಾವು ಎದ್ದು ಬಂದ್ಬಿಟ್ವಿ. ಆಮೇಲೆ ಸ್ವಲ್ಪ ಬೋರಿಂಗ್ ಆಗಿತ್ತು ಈ ಸಲ ಬೇರೆ ಇಯರ್ಸ್ಗೆಲ್ಲ ಹೋಲ್ಸ್ಕೊಂಡ್ರೆ. ಇಯರ್ಸ್ ಎಲ್ಲ ಬೇರೆ ಪೋಸ್ಟ್ ಆಗ್ತಿದ್ದೆಲ್ಲ ನೋಡ್ತಿದ್ನಲ್ಲ, ಸೊ ಚೆನ್ನಾಗಿರ್ತಿತ್ತು. ಆಮೇಲೆ ತುಂಬ ಜನ ಸೆಲೆಬ್ರಿಟೀಸ್ನ ಕರೆಸ್ತಾ ಇದ್ರು, ಏನಾರ ಒಂದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇರ್ತಿತ್ತು. ಬಟ್ ಈ ಸತಿ ಅಷ್ಟೊಂದು ಸ್ವಲ್ಪ ಬೋರ್ ಆಯಿತು ಮಧ್ಯದಲ್ಲಿ. ಆ್ಯಂಡ್ ಏನು ಚೆನ್ನಾಗಿತ್ತು ಅಂದರೆ ಸಂಜಿತ್ ಹೆಗ್ಡೆದು ಬಂದಿದ್ದು. ಆ್ಯಂಡ್ ಆಮೇಲೆ ಆಲ್ ಓಕೆದು ಚೆನ್ನಾಗಿತ್ತು. ಒಂದು 2-3 ಸಲ ಅವ್ರದ್ದು ಸ್ವಲ್ಪ ಬೋರ್ ಆಗಲಿಲ್ಲ. ಅದಾದಮೇಲೆ ಹನುಮಾನ್ ಕೈಂಡ್ ಬಂದಾಗ ಎಲ್ಲರಿಗೂ ನನಗೆ ಗೊತ್ತಿದ್ದಿದ್ದು ಪರ್ಸ್ನಲಾಗಿ ಒಂದೇ ಸಾಂಗು, ಅದು ಒಂದು ವೈರಲ್ ಆಗಿದೆ. ಇನ್ನು ಮಿಕ್ಕಿದ ಯಾವ ಸಾಂಗು ನಂಗೆ ಅಷ್ಟು ಗೊತ್ತಿರಲಿಲ್ಲ, ಅದೊಂದು ಸ್ವಲ್ಪ ಬೋರ್ ಆಯಿತು. ಅದಾದಮೇಲೆ ಪ್ಲೇಯರ್ಸ್ನೆಲ್ಲ ಕರೆಸಿದ್ದು, ಪ್ಲೇಯರ್ಸ್ನೆಲ್ಲ ಆಟಾಡಿಸಿದ್ದು, ಅದೆಲ್ಲ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು. ಬಟ್ ತುಂಬ ಲ್ಯಾಗ್ ಮಾಡಿದ್ದು, ಅಂದರೆ ಡ್ರ್ಯಾಗ್ ಮಾಡಿದ್ದು ಅಂತ ಅನಿಸ್ತು. ಸ್ವಲ್ಪ ಟೈಮ್ ವೇಸ್ಟ್ ಜಾಸ್ತಿ ಆಯಿತು ಅಂತ ನನಗೆ ಅನಿಸ್ತು. ಸೊ ನಾವು 9 o'clockಗೆ ಎದ್ದೋಗ್ಬಿಟ್ಟು ಡಿನ್ನರ್ಗೆ ಹೋಗ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 11:30 ಆಯಿತು. ಸೊ ನಾನು ಇವಾಗ ಮತ್ತೆ ಟಿಪ್ಟುಗೆ ಹೊರಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್, ಇಟ್ ವಾಸ್ ಲೈಕ್ 7 or 6 out of 10 ಆ್ಯಕ್ಚುಲಿ. ಎಕ್ಸ್ಪೆಕ್ಟೇಷನ್ಸ್ ಹೈ ಇಟ್ಕೊಂಡೋಗಿದೆ. ಬಟ್ ಕ್ರೌಡ್ ಮಧ್ಯೆ ನಾವು RCB ಅಂತ ಕಿರ್ಚೋದು, ಕೊಹ್ಲಿ ಅಂತ ಕಿರ್ಚೋದು, ಅಪ್ಪು ಅಂತ ಕಿರ್ಚೋದು, ಸೊ ದಟ್ ವಾಸ್ ವೆರಿ ನೈಸ್. ಬಟ್ ನಾವು ಮ್ಯಾಚ್ ನೋಡ್ಬೇಕಾಗಿ ಕಿರ್ಚೋದಕ್ಕೂ ಅನ್ಬಾಕ್ಸಿಂಗ್ ಕಿರ್ಚೋದಕ್ಕೂ ವ್ಯತ್ಯಾಸ ಇದೆ. ಸೊ ಮ್ಯಾಚ್ ಬೆಟದ, ಅನ್ಬಾಕ್ಸಿಂಗ್ ಬೆಟದ ಅಂದರೆ ನನಗನ್ಸಿ ಐ ಪ್ರಿಫರ್ ಮ್ಯಾಚ್ ಸ್ಟೇಡಿಯಮಲ್ಲಿ ನೋಡೋದು. ದಿಸ್ ವಾಸ್ ಲೈಕ್ ಓಕೆ ಬಟ್ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೋಗಿದ್ದು ಅಷ್ಟೇ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವು ಈ ಚಾನಲ್ಗೆ ಹೊಸಬ್ರಾಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.